ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದೀರಾ? ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ಬ್ಲಾಗ್. ಈ ವೆದರಲ್ಲಿ ಎದ್ದೇಳಕ್ಕೆ ಆಗಲ್ಲ, ಆದ್ರೂ ಕಾಲೇಜಿಗೆ ಎದ್ದು ಹೊರಡಬೇಕು. ಒಂದು ಬುಕ್ ನಂಗೊಬ್ರು ಕೊಟ್ರು, ಆ ಬುಕ್ನ ಇನ್ನೊಬ್ರಿಗೆ ಕೊಡ್ಬೇಕಿತ್ತು. ಅದನ್ನ ಕೊಟ್ಟು ಸೀದಾ ಕಾಲೇಜ್ ಕಡೆ ಹೇಳಿದೆ. ಕಾಲೇಜಿಗೆ ಬಂದು ನೋಡ್ತೀನಿ, ಫುಲ್ ಮಕ್ಕಳು ಅಂದ್ರೆ ಮಕ್ಕಳು. ಅವಾಗ ನೆನಪಾಯ್ತು, ಇವತ್ತು PUC ಅವ್ರದ್ದು ಲಾಸ್ಟ್ ಎಕ್ಸಾಮ್ ಅಂತ. ಒಂದು ಪೀರಿಯಡ್ ಮುಗಿಸ್ಕೊಂಡು ನನ್ನ ಫ್ರೆಂಡಿಗೆ ಕ್ಲಿಪ್ ಬೇಕು ಅಂದ್ಲು, ಹಂಗಾಗಿ ಕ್ಲಿಪ್ ತಗೊಳಕ್ಕೆ ಬಂದ್ವಿ ಹೊರಗಡೆ. ನಮ್ಮ ಹುಡುಗಿರಿಗೆ 2 ನಿಮಿಷ ಫ್ರೀ ಬಿಡೋದೇ ಸಾಕು. ಆ 2 ನಿಮಿಷದಲ್ಲಿ ಫುಲ್ ಕಿತಾಪತಿ. ನಾವು ಕೆಳಗಡೆ ಕರೆದಿದ್ರು, ಹಂಗ ಕೆಳಗಡೆ ಹೋಗ್ಬೇಕಿತ್ತು. ನಾವು ಸೈಡಲ್ಲಿ ನಿಂತ್ಕೊಬಿಟ್ಟು ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಸ್ವಲ್ಪ ಜನ ಹೋಗ್ಲಿಲ್ಲ, ಇನ್ನು ಸ್ವಲ್ಪ ಜನ ಹೋದ್ವಿ. ಈ ಸೈಕಲ್ ಗ್ಯಾಪಲ್ಲಿ 1-2 ವಿಡಿಯೋಗಳು ಮಾಡ್ಕೊಂಡು ಬಂದ್ವಿ. ಆಕ್ಚುಲಿ ನಮ್ಮ ಕಾಲೇಜಲ್ಲಿ ಕಲರ್ಸ್ ಡೇ ಮಾಡ್ತಿದ್ದಾರೆ. ಇವತ್ತಿನ ಕಲರ್ ಎಲ್ಲೋ ದಟ್ ಇಫ್ ಎಲ್ಲೋ ನನ್ನೊಬ್ಳನ್ ಬಿಟ್ಟು ಎಲ್ಲೋ ಡೇ ದಿನ ಎಲ್ಲರೂ ಸೇರ್ಕೊಂಡು ಒಂದು ಗ್ರೂಪ್ ಫೋಟೋ ತೆಕ್ಕೊಂಡ್ವಿ. ಯಾಕೆ ಅಂದ್ರೆ ಎಲ್ಲರೂ ಸೇರ್ಕೊಂಡು ಎಲ್ಲೋ ಕಲರ್ ಡ್ರೆಸ್ ಹಾಕೋ ಬಂದಿರ್ತೀವಲ್ಲ, ಅದಕ್ಕೆ. ನಮ್ಮ ಕ್ಲಾಸ್ ನಾಯಿಗಳು ಕಚ್ಚಾಡ್ತಿದಾವೆ. ಅದು ಗೊತ್ತಿಲ್ಲ, ನಾನು ಹಾಕ್ತೀನಿ. ನಮ್ಮ 4 ನಾಯಿಗಳಿದಾವೆ, ಎಲ್ಲ ಹುಚ್ಚ ನಾಯಿಗಳೇ. ದೊಡ್ಡ ಹುಚ್ಚ ನಾಯಿ ಇವಳು. ವಿತರಣಕಾರರು ಇವರೇ ನಮ್ಮ ಪವಿ. ಕಾಲೇಜಿಂದ ಬರೋ ಹೊತ್ತಿಗೆ ಸಾಕಾಗೋಗಿತ್ತು. ಆಕ್ಚುಲಿ ಇವತ್ತು 3 ಗಂಟೆ ತನಕ ಕ್ಲಾಸ್ ಇತ್ತು, ಆದ್ರೆ 7 ಗಂಟೆ ತನಕ ಮಾತ್ರ ಕ್ಲಾಸ್ ತಗೊಂಡ್ರು. ಯಾಕೆಂದ್ರೆ ಆ ಲೆಕ್ಚರ್ ಬಂದಿರಲಿಲ್ಲ. ಆ ಕ್ಲಾಸ್ ಮುಗಿಸ್ಕೊಂಡು ಸೀದಾ ಬಂದೆ. ಬಸ್ ಇತ್ತು, ಬಸ್ ಹತ್ತು ಅಪ್ಪನ್ ಕರ್ಸ್ಕೊಂಡು ಅವ್ರ ಜೊತೆ ವೆಹಿಕಲ್ ಬಂದೆ. ಮತ್ತೆ ಸಿಗೋಣ, ಬಾಯ್.